ಮುಲ್ಲಾಗಳ ಅವಹೇಳನ ಆರೋಪ ಸಿಟಿ ರವಿ ಮನೆ ಮುಂದೆ ಹೈ ಡ್ರಾಮಾ. ಚಿಕ್ಕಮಗಳೂರಿನ ಸಿಟಿ ರವಿ ಮನೆಗೆ ನೋಟಿಸ್ ಕೊಡಲು ಪೊಲೀಸರು ಬಂದಿದ್ರು. ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಲು ಮನೆಗೆ ಪೊಲೀಸರು ಬಂದಿರ್ತಾರೆ. ಚಿಕ್ಕಮಗಳೂರಿನ ಸಿಟಿ ರವಿ ಮನೆ ಮುಂದೆ ಹೈ ಡ್ರಾಮಾವೇ ಸೃಷ್ಟಿಯಾಗಿದೆ. ಯಾವ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿದ್ದೀರಾ ಅನ್ನೋದಾಗಿ ಸಿಟಿ ರವಿ ಕೇಳಿದ್ದಾರೆ. ಮೊದಲು ಎಫ್ಐಆರ್ ಕಾಪಿ ಕೊಡಿ, ಆಮೇಲೆ ನೋಟಿಸ್ ಕೊಡಿ ಪೊಲೀಸರಿಗೆ ಹೇಳಿರುವಂಥದ್ದು. ಎಲ್ಲರ ಮನೆಗೂ ಹೀಗೆ ಹೋಗ್ತೀರಾ ಅನ್ನೋದಾಗಿ ಸಿಟಿ ರವಿ ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ತನಿಖಾಧಿಕಾರಿ ಬಿಟ್ಟು ನೋಟಿಸ್ ತಂದಿರೋ ಬೇರೆ ಪೊಲೀಸರ ವಿರುದ್ಧ ಗರಂ ಆಗಿದ್ದಾರೆ ಬಿಜೆಪಿ ನಾಯಕ ಸಿಟಿ ರವಿ. ತಾವು ಈಗ ಬಂದಿರೋ ಉದ್ದೇಶ ನೋಟಿಸ್ ಜಾರಿ ಮಾಡಿ ಸರ್. ತನಿಖೆಗೆ ನೋಟಿಸ್ TNS ಸರ್ 35/3 ಇಲ್ಲಿ 41 ತನಿಖೆಗೆ ಹಾಜರಾಗಿ ಅಂತ ತೋರಿಸಿ ನೋಡೋಣ. ಆದರೆ ಎಲ್ಲ ಪ್ರಕರಣಗಳಲ್ಲೂ ನೀವು ಈ ಥರ ಮಾಡ್ತಾ ಇಲ್ಲ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಅವನು ಫಿರ್ಯಾದಿದಾರನ ಹಿನ್ನೆಲೆ ಏನು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಏನಾದ್ರು ಇವರಿಗೆ ಬ್ಯಾಡ್ ಒಪಿನಿಯನ್ ಬಂದಿರೋದು ಆ ಥರದ್ದು ಏನಿಲ್ಲ. ನೀವು ಅವನ ದೂರ ಕೊಟ್ಟ ತಕ್ಷಣ FIR ಮಾಡೋ ಅಂಥ ಕಂಪ್ಲೇಂಟ್ ಏನೂ ಇಲ್ಲ ಮೆಟೀರಿಯಲ್. ಅದರಲ್ಲಿ ನಾನು FIR ನೋಡಿದ್ದೀನಿ. ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಲು FIR ಮಾಡೋ ಅಂಥದ್ದೇ ಅಲ್ಲ. ಇದು ನೀವು ರಾಜಕೀಯ ಪ್ರೇರಿತವಾಗಿದೆ, ಉದ್ದೇಶಪೂರ್ವಕವಾಗಿದೆ. ಇದು ಯಾರೋ ರಾಜಕಾರಣಿ ಮೇಲಿನ ಒತ್ತಡದಿಂದ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಲ್ಲಿ ನೀವು ನೋಟಿಸ್ ಕೊಡೋದಾಗಲಿ, ತನಿಖೆ ಮಾಡೋದೇ, ಅರೆಸ್ಟ್ ಮಾಡೋದಾಗಲಿ ಏನಿಲ್ಲ. ನಾವು ಜಾಮೀನು ತಗೊಂಡೆ ನಾವು ಬಂದು ತನಿಖೆಗೆ ಹಾಜರಾಗ್ತೀವಿ. ಏನು ಇವತ್ತೇ ಮಾಡಬೇಕು ಅನ್ನೋದು ಏನಿದೆ ಬಿಡಿ, ಬರ್ತೀವಿ ನಾವು ನಾಳೆ ನಾಡದಲ್ಲಿ ಬರ್ತೀವಿ. ನಮ್ಗೆ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ. ಸಮಾಜದಲ್ಲಿ ಏನಾದ್ರೆ ಒಂದು ಒಳ್ಳೆ ಸ್ಥಾನ ಇದೆಯಾ ಅವನಿಗೆ? ಒಂದ್ ಸೆಕೆಂಡ್, ತಾವು ಈಗ ಬಂದಿರೋ ಉದ್ದೇಶ ನೋಟಿಸ್ ಜಾರಿ ಮಾಡಿ ಸರ್. ನೋಟಿಸ್ TNS ಸರ್ 35/3 ಇಲ್ಲಿ 41 ತನಿಖೆಗೆ ಹಾಜರಾಗಿ ಅಂತ ತೋರಿಸಿ ನೋಡೋಣ. ಆದರೆ ಎಲ್ಲ ಪ್ರಕರಣಗಳಲ್ಲೂ ನೀವು ಈ ಥರ ಮಾಡ್ತಾ ಇಲ್ಲ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಅವನು ಫಿರ್ಯಾದಿದಾರನ ಹಿನ್ನೆಲೆ ಏನು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಏನಾದ್ರು ಇವರಿಗೆ ಬ್ಯಾಡ್ ಒಪಿನಿಯನ್ ಬಂದಿರೋದು ಆ ಥರದ್ದು ಏನಿಲ್ಲ. ನೀವು ಅವನ ದೂರ ಕೊಟ್ಟ ತಕ್ಷಣ FIR ಮಾಡೋ ಅಂಥ ಕಂಪ್ಲೇಂಟ್ ಏನೂ ಇಲ್ಲ ಮೆಟೀರಿಯಲ್. ಅದರಲ್ಲಿ ನಾನು FIR ನೋಡಿದ್ದೀನಿ. ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಲು FIR ಮಾಡೋ ಅಂಥದ್ದೇ ಅಲ್ಲ. ಇದು ನೀವು ರಾಜಕೀಯ ಪ್ರೇರಿತವಾಗಿದೆ, ಉದ್ದೇಶಪೂರ್ವಕವಾಗಿದೆ. ಪೊಲೀಸ್ ನೋಟಿಸ್ ಸ್ವೀಕರಿಸಿದ MLC ಸಿಟಿ ರವಿ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಪೊಲೀಸರು. ನೋಟಿಸ್ ಕಿತ್ತೆಸೆದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಟಿ ರವಿ ಮನೆ ಮುಂದೆ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಸಿಟಿ ರವಿ ಮನೆ ಮುಂದೆ ಪೊಲೀಸರ ವಿರುದ್ಧ ಪ್ರತಿಭಟನೆಯನ್ನ ಕೂಡ ಕಾರ್ಯಕರ್ತರು ಮಾಡಿದ್ದಾರೆ. ಪೊಲೀಸರು ಹೋಗುವ ವೇಳೆ ವಕೀಲರ ಜೊತೆ ಮಾತಿನ ಚಕಮಕಿಯೂ ಆಗಿದೆ. ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತನೆ ಮಾಡಬೇಡಿ, ದಿನ ಹೀಗೆಯೇ ಇರೋದಿಲ್ಲ, ನಾಳೆ ಕಾಲ ಬದಲಾಗುತ್ತೆ. ಪೊಲೀಸರ ವಿರುದ್ಧ ಬಿಜೆಪಿ ಕಾರ್ಯಕರ್ತರಿಂದ ಧಿಕ್ಕಾರ. ನೀವು ನೋಟಿಸ್ ನೀವು ನೋಟಿಸ್ ನೀವು
ವರ್ತಿಸುವ ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಏಜೆಂಟ್ ಆಗಿ ವರ್ತಿಸುವ ಪೊಲೀಸ್ ಇಲಾಖೆಗೆ ನಮಗೆ ನ್ಯಾಯ ನಮಗೆ ನ್ಯಾಯ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸರ್ಕಾರದ ಏಜೆಂಟ್ ಆಗಿ ವರ್ತಿಸುವ ಪೊಲೀಸ್ ಇಲಾಖೆಗೆ ಹೇಳಿದಿಕ್ಕಾರ ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಏಜೆಂಟ್ ಆಗಿ ವರ್ತಿಸುವ ಪೊಲೀಸ್ ಇಲಾಖೆಗೆ ನಮಗೆ ನ್ಯಾಯ ನಮಗೆ ನ್ಯಾಯ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನೀವು ನೋಟಿಸ್ ಏನಾಯ್ತು ಸರ್ ಗೋಡೆಗೆ ಯಾಕೆ ಸರ್ ಅಂಟಿಸ್ತಾ ಇದ್ದೀರಾ ಏನಾಯ್ತು ಸರ್ ಗೋಡೆಗೆ ಯಾಕೆ ಸರ್ ಅಂಟಿಸ್ತಾ ಇದ್ದೀರಾ ನೀವು ನೋಟಿಸ್ ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಯಾರ ಮೇಲೆ ಮತ್ತೆ ಎಫ್ ಐ ಆರ್ ಸರ್ ಯಾರ ಮೇಲೆ ಎಫ್ ಐ ಆರ್ ಮತ್ತೆ ಅಂತ ಸಾಹೇಬ್ರೆ ಯಾರ ಮೇಲೆ ಮತ್ತೆ ಎಫ್ ಐ ಆರ್ ಸರ್ ಯಾರ ಮೇಲೆ ಎಫ್ ಐ ಆರ್ ಮತ್ತೆ ಅಂತ ಸಾಹೇಬ್ರೆ ಮಾಡೋದಿರ್ಬೋದು, ಬಟ್ ಅಂಟಿಸೋ ಅಂತ ಅವಶ್ಯಕತೆ ಇರಲಿಲ್ಲ. ನಾವು ಡೇಟ್ ಚೇಂಜ್ ಮಾಡಿಕೊಟ್ಟು ನಾವೇ ತಗೊಳ್ತೀವಿ ಅಂದ್ವಲ್ಲ. ನಾವು ಸಿ ಟಿ ರವಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಠಾಣೆಗೆ ಹಾಜರಾಗ್ತೀನಿ, ತನಿಖೆಗೆ ಸಹಕಾರ ಮಾಡ್ತೀನಿ, ನೋಟಿಸನ್ನು ತಗೊಳ್ತೀನಿ ಅಂತ ಹೇಳ್ತಾರೆ. ಅವ್ರು ಯಾವುದೇ ಪ್ರೊಸೀಡಿಂಗ್ಸ್ಗೆ ಅಡ್ಡಿಪಡಿಸ್ತಾ ಇರೋದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಇಲ್ಲಿ ಪೊಲೀಸವ್ರಿಗೆ ದಿನಾಂಕ ಚೇಂಜ್ ಮಾಡಿ ಅಂದರೆ ಆಗಲ್ಲ. ಅಂದರೆ ಯಾವ ಮಟ್ಟದ ಒತ್ತಡ ಇದೆ ಅವರಿಗೆ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಪ್ರೊಸೀಜರ್ ಮಾಡೋದಿರ್ಬೋದು, ಬಟ್ ಸರ್ ಮನೆ ಒಳಗೆ ಇದಾರಲ್ಲ ಸರ್, ಗೋಡೆಗೆ ಯಾಕೆ ಸರ್ ಅಂಟಿಸ್ತಾ ಇದ್ದೀರಾ? ಬಿಡ್ರಿ. ಹಾಜರಾಗಿ ತೋರಿಸಿ ನಾನು ಆದರೆ ಎಲ್ಲ ಪ್ರಕರಣಗಳಲ್ಲೂ ನೀವು ಈ ಥರ ಮಾಡ್ತಾ ಇಲ್ಲ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಅವನು ಫಿರ್ಯಾದಿದಾರನ ಹಿನ್ನೆಲೆ ಏನು, ಆಮೇಲೆ ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ. ಕಿರಣ್, ಈಗ ಸಿ.ಟಿ. ರವಿ ಅವರಿಗೆ ಪೊಲೀಸರು ನೋಟಿಸ್ ಕೊಡ್ಲಿಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಒಂದ್ ರೀತಿಯ ಹೈಡ್ರಾಮವೇ ಅಲ್ಲಿ ಸೃಷ್ಟಿಯಾಗಿರುವಂತದ್ದು. ನೋಟಿಸ್ ಅಂಟಿಸ್ಲಿಕ್ಕೆ ಹೋಗ್ತಾರೆ ಪೊಲೀಸರು. ಅಂಟಿಸಿರುವ ನೋಟಿಸ್ ಅನ್ನ ಕಾರ್ಯಕರ್ತರು ಕಿತ್ತು ಬಿಸಾಕ್ತಾರೆ. ಮಾತಿನ ಚಕಮಕಿಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಎಕ್ಸಾಕ್ಟ್ ಆಗಿ ಅಲ್ಲಿ ಏನಾಯ್ತು? ಸಿ.ಟಿ. ರವಿ ಅವರೇ ಠಾಣೆಗೆ ಬರ್ತೀನಿ ಅಂದ ಮೇಲೂ ಕೂಡ ಪೊಲೀಸರು ಯಾಕೆ ಅವರ ಮನೆಗೆ ಹೋದ್ರು ಅಂತ?
ಅಮೃತ, ಖಂಡಿತವಾಗ್ಲೂ ಕೂಡ ಮೊನ್ನೆಯಿಂದಲೂ ಕೂಡ ಸಿ.ಟಿ. ರವಿ ಅವರು ನೀಡಿದಂತ ಹೇಳಿಕೆ ಅದು ರಾಜಕೀಯ ತಿರುವನ್ನು ಪಡೆದುಕೊಂಡು ವಾದ ಪ್ರತಿವಾದಕ್ಕೆ ಕಾರಣವಾಗಿತ್ತು. ಅವರ ಸಿ.ಟಿ. ರವಿ ನೀಡಿದಂತ ಹೇಳಿಕೆ ಒಂದು ಸಮುದಾಯಕ್ಕೆ ನೋವನ್ನುಂಟು ಮಾಡಿದೆ ಅಂತ ಆರೋಪಿಸಿ ಎಸ್ಟಿಫೆ ಹಾಗೇನೆ ವಕ್ ಮಂಡಳಿಯ ಜಾಮಿಯಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಮುದಾಸಿರ್ 2 ಪ್ರತ್ಯೇಕ ದೂರುಗಳನ್ನು ಚಿಕ್ಕಮಗಳೂರು ನಗರ ಠಾಣೆಗೆ ದೂರನ್ನು ಕೂಡ ಸಲ್ಲಿಸಿದ್ರು, ಲಿಖಿತ ದೂರನ್ನು ಕೂಡ ಸಲ್ಲಿಸಿದ್ರು. ಈ ದೂರಿನನ್ವಯ ನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳನ್ನು ಸೇರಿಸಿ ಮುದಾಸಿರ್ ನೀಡಿದ ದೂರಿನನ್ವಯ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ರು. ನಿನ್ನೆ ಈ ಸಂಬಂಧ ನೋಟಿಸ್ ಕೊಡ್ಲಿಕ್ಕೆ ಪೊಲೀಸರು ಸಿ.ಟಿ. ರವಿಯ ಮನೆಗೆ ತೆರಳಿದ್ರು. ಆದ್ರೆ ಎಫ್ಐಆರ್ ಕಾಪಿಯನ್ನು ಕೊಡದ ಹಿನ್ನೆಲೆಯಲ್ಲಿ ಸಿ.ಟಿ. ರವಿ ಅವರು ಆ ನೋಟಿಸ್ ಅನ್ನ ಸ್ವೀಕರಿಸಿರಲಿಲ್ಲ. ಹಾಗಾಗಿ ಇವತ್ತು ಮತ್ತೊಮ್ಮೆ ಚಿಕ್ಕಮಗಳೂರಿನ ನಗರ ಠಾಣೆಯ ಪೊಲೀಸರು ಸಿ.ಟಿ. ರವಿ ಅವರ ಮನೆಗೆ ಆಗಮಿಸಿ ನೋಟಿಸ್ ಕೊಡ್ಲಿಕ್ಕೆ ಕೂಡ ಮುಂದಾದ್ರು. ಆ ವೇಳೆಯಲ್ಲಿ ನೋಟಿಸ್ ನಲ್ಲಿ ಏನಿದೆ, ಯಾವೆಲ್ಲ ಅಂಶಗಳನ್ನ ಇದೆ ಅನ್ನೋದು ಕೂಡ ತಿಳಿ ಹೇಳ್ಬೇಕು ಅನ್ನೋದು, ಅಂದ್ರೆ ಬಿಡಿಸಿ ಹೇಳ್ಬೇಕು ಅನ್ನೋ ಒತ್ತಾಯವನ್ನು ಕೂಡ ಸಿ.ಟಿ. ರವಿ ಅವರು ಪೊಲೀಸರಿಗೆ ಮಾಡಿದ್ರು. ತಕ್ಷಣ ಅಲ್ಲಿಗೆ ತನಿಖಾಧಿಕಾರಿ ಆಗಿರುವಂತ ಅಭಯ್ ಪ್ರಕಾಶ್ ಪಾಟೀಲ್ ಕೂಡ ಆಗಮಿಸಿದ್ರು. ಅಭಯ್ ಪ್ರಕಾಶ್ ಪಾಟೀಲ್ ಆಗಮಿಸಿ ಎಫ್ಐಆರ್ ಅನ್ನ ಪ್ರತಿಯನ್ನು ಕೂಡ ಕೊಟ್ಟು ಹಾಗೇನೆ ನೋಟಿಸ್ ನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನು ಕೂಡ ಸಿ.ಟಿ. ರವಿ ಅವರಿಗೆ ತಿಳಿಸಿದ್ರು. ಆದ್ರೆ ಜನಪ್ರತಿನಿಧಿಗೆ ಹಾಗೇನೆ ಜನಸಾಮಾನ್ಯರಿಗೂ ಕೂಡ ಇದೆಲ್ಲವೂ ಕೂಡ ಅಪ್ಲೈ ಆಗುತ್ತಾ ಅನ್ನೋದು ಕೂಡ ಸಿ.ಟಿ. ರವಿ ಅವರ ಪ್ರಶ್ನೆ ಆಗಿತ್ತು. ಅಲ್ಲದೆ ನಾನು ಪೊಲೀಸ್ ಠಾಣೆಗೆ ಹಾಜರಾಗ್ತೀನಿ, ನಿಮ್ಮ ತನಿಖೆಗೆ ಸಹಕಾರ ಮಾಡ್ತೀನಿ, ಆದ್ರೆ ನಾನು ಎಲ್ಲಾ ಮುಸ್ಲಿಂ ಮುಖಂಡರಿಗೆ ಹಾಗೆ ಮುಸ್ಲಿಂ ಸಮುದಾಯಕ್ಕೆ ಈ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಅಲ್ಲಿ ನೀಟ್ ವಿದ್ಯಾರ್ಥಿಗಳು ನಡೆಸಿದಂತ ಪ್ರತಿಭಟನೆಯಲ್ಲಿ ಓರ್ವ ಮುಲ್ಲಾ ಅಲ್ಲಿಗೆ ಬೆಂಕಿಯನ್ನು ಹಚ್ಚುವಂತ ಕೆಲಸವನ್ನು ಮಾಡಿದ, ಆ ವ್ಯಕ್ತಿಯನ್ನು ಉಲ್ಲೇಖ ಮಾಡಿ ನಾನು ಹೇಳಿಕೆಯನ್ನು ಅಂದ್ರೆ ಭಾಷಣದಲ್ಲಿ ಹೇಳಿಕೆಯನ್ನು ಕೂಡ ನೀಡಿದ್ದು ಅನ್ನೋದು ಕೂಡ ಸಿ.ಟಿ. ರವಿ ಅವರ ಸಮಜಾಯಿಷಿ ಆಗಿತ್ತು. ಅದರ ಜೊತೆಗೆ ವಕೀಲರು ಕೂಡ ನೋಟಿಸ್ ಏನಿದೆ ಆ ನೋಟಿಸ್ ಅನ್ನ ನಾವು ಇವತ್ತು ಸ್ವೀಕರಿಸಲ್ಲ, ಆದ್ರೆ ನಾಳೆ ನೀವು ಠಾಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರೆ, ಆದ್ರೆ ನಾಳೆ ಕಾರ್ಯನಿಮಿತ್ತ ಸಿ.ಟಿ. ರವಿ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ 2 ದಿನ ಬಿಟ್ಟು ಅಂದ್ರೆ ಬುಧವಾರದ ಹೊತ್ತಿಗೆ ನೋಟಿಸ್ ನಲ್ಲಿ ದಿನಾಂಕವನ್ನು ನಮೂದು ಮಾಡಿಕೊಂಡು ಬನ್ನಿ, ನಾವು ನೋಟಿಸ್ ಅನ್ನು ಸ್ವೀಕರಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಪೊಲೀಸರು ನಾವು ನೋಟಿಸ್ ಅನ್ನು ಈಗಾಗಲೇ ತೆಗೆದಿದ್ದೀವಿ, 26ಕ್ಕೆ ನೀವು 27ಕ್ಕೆ ನಾಳೆ ನಗರ ಪೊಲೀಸ್ ಠಾಣೆಗೆ ಹಾಜರಾಗಬೇಕು, ತನಿಖೆಗೆ ಸಹಕರಿಸಿ ಅನ್ನೋದು ಕೂಡ ಹೇಳಿದ್ರು. ಆದ್ರೆ ಸಿ.ಟಿ. ರವಿ ಅವರು ಆ ನೋಟಿಸ್ ಅನ್ನು ಸ್ವೀಕರಿಸಲಿಲ್ಲ. ತಕ್ಷಣ ಅವರು ನಗರ ಠಾಣೆಗೆ ತೆರಳಿದ್ರು. ಅಲ್ಲಿಂದ ಮೇಲಾಧಿಕಾರಿಗಳ ಮಾಹಿತಿಯನ್ನು ಪಡೆದು ಮನೆಗೆ ಆಗಮಿಸಿ ನೋಟಿಸ್ ಅನ್ನು ಸಿ.ಟಿ. ರವಿ ಅವರ ಕಾಂಪೌಂಡಿಗೆ ನೋಟಿಸ್ ಅನ್ನು ಕೂಡ ಅಂಟಿಸಿದ್ರು. ನೋಟಿಸ್ ಅಂಟಿಸಿದ ಕೂಡಲೇ ಅಲ್ಲಿದ್ದಂತ ಕಾರ್ಯಕರ್ತರು ಆಕ್ರೋಶಭರಿತರಾಗಿ ಸಿ.ಟಿ. ರವಿ ಅವರು ಮನೆಯಲ್ಲೇ ಇದ್ದಾರೆ, ಅವರಿಗೆ ನೋಟಿಸ್ ಕೊಡಿ, ಯಾಕೆ ಗೋಡೆಗೆ ಅಂಟಿಸ್ತಿದ್ದೀರಾ ಅನ್ನೋ ನಿಟ್ಟಿನಲ್ಲಿ ಕೂಡ ಆಕ್ರೋಶಭರಿತರಾಗಿ ಪೊಲೀಸರು ಅಂಟಿಸಿದಂತ ನೋಟಿಸ್ ಅನ್ನ ಕಿತ್ತು ಹಾಕಿ ಪೊಲೀಸರ ವಿರುದ್ಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಮೃತ. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.